ಸೌಜನ್ಯ ಪ್ರಕರಣ ಅಂದರೆ ನಿರ್ಲಕ್ಷ್ಯ ಯಾಕೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತಿದೆ. ಯಾಕಂತ ಹೇಳಿದರೆ, ಈಗ ನರೇಂದ್ರ ಮೋದಿಯವರು ಮಂಗಳೂರಿಗೆ ಬಂದಿದ್ದರು. ಆ ಟೈಮಲ್ಲಿ ಎಲೆಕ್ಷನ್ ಪ್ರಚಾರಕ್ಕೆ ಬಂದಿರೋ ಟೈಮಲ್ಲಿ ಒಂದು ಮಾತನ್ನು ಕೂಡ ಆಡದೆ ಬರೀ ಕೇವಲ ಈ ಎಲೆಕ್ಷನ್ ಪ್ರಚಾರವನ್ನು ಮಾಡಿ ಹೋದರು. ಅಂದರೆ ಬರೀ ಕತ್ತಲೆಯಲ್ಲಿ ಬಂದು ಹೋದರು. ಇದೇ ಒಂದು ಸೌಜನ್ಯ ಶಾಪ ಅಂತ ಅನಿಸ್ತದೆ. ಯಾಕಂದರೆ ಎಲ್ಲ ಕಡೆಯೂ ಕೂಡ ಚುನಾವಣೆ ಪ್ರಚಾರ ಭಾಷಣ ಮಾಡೋ ನರೇಂದ್ರ ಮೋದಿಯವರು ಅದೇ ಮಂಗಳೂರಿಗೆ ಬಂದಾಗ ಕೇವಲ ಕತ್ತಲೆಯಲ್ಲಿ ಬಂದು ಮೆರವಣಿಗೆ ಮಾಡಿ ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸತ್ಯ ಇದೆ ಅನ್ನೋದೇ ಎಲ್ಲರಿಗೂ ಒಂದು ತಿಳಿದಿರೋ ಶಕ್ತಿ ಹಾಗೂ ಇದೊಂದು ಸೌಜನ್ಯ ಶಕ್ತಿ ಅಂತಾನೆ ಹೇಳ್ಬೋದು. ಈಗ ಮುಖ್ಯಮಂತ್ರಿಗಳಿಗೂ ಕೂಡ ಈ ಸೌಜನ್ಯ ಶಾಪ ತಟ್ಟಿದೆ ಅಂತಾನೆ ಹೇಳ್ಬೋದು. ಈ ಮೂಢ ಪ್ರಕರಣ, ಈ ಮೂಢ ಹಗರಣ ಕೂಡ ಮುಖ್ಯಮಂತ್ರಿಗಳ ಬೆನ್ನಿಗೆ ಬಿದ್ದಿದೆ. ಯಾಕಂತ ಹೇಳಿದ್ರೆ ಈಗ 8-10 ತಿಂಗಳಿಂದ ಕೂಡ ಸೌಜನ್ಯ ಹೋರಾಟ ನಡೀತಿದೆ. ಮರುತನಿಖೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಎಲ್ಲ ಹೋರಾಟಗಾರರು. ಆದರೂ ಕೂಡ ಯಾವುದೇ ಒಂದು ಮರುತನಿಖೆಯನ್ನು ಮಾಡಿಲ್ಲ. ಹಾಗೂ ಮರುತನಿಖೆ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಒಂಥರ ನಿರ್ಲಕ್ಷ್ಯದ ಉತ್ತರವನ್ನೇ ಕೊಡೋದು. ಆಯ್ತು, ನಾನು ನೋಡ್ತೀನಿ, ಓದ್ತೀನಿ, ಅದು ನೀವು ಕೋರ್ಟಿಗೆ ಹೋಗಬೇಕು, ಆ ರೀತಿಯ ಒಂದು ಉತ್ತರವನ್ನೇ ಸಿದ್ದರಾಮಯ್ಯನವರು ಕೊಡ್ತಾ ಇದ್ರು. ಹೇಳಿದ್ರೆ ನೋಡೋಣ, ನಾನು ನೋಡಿಲ್ಲ, ಜಡ್ಜ್ಮೆಂಟ್ ನಾವು ಓದಿಲ್ಲ. ಇವಾಗ ನೋಟಿಸ್ ನೀಡಿದೆ ಸರ್ಕಾರಕ್ಕೆ. ಹೈಕೋರ್ಟ್ ನ್ಯಾಯಾಲಯವು ಸರ್ಕಾರಕ್ಕೆ ನೋಟಿಸ್ ನೀಡಿತ್ತು ಮರುತನಿಖೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಅದಕ್ಕೆ ಸರಿಯಾದ ಉತ್ತರವನ್ನು ಕೂಡ ಸಿದ್ದರಾಮಯ್ಯನವರು ಕೊಡ್ತಿಲ್ಲ ಅಂತ ಹೇಳಿದ್ರೆ ಇದರ ಒಂದು ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಪ್ರಧಾನಮಂತ್ರಿ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಹಾಗೂ ಮುಖ್ಯಮಂತ್ರಿಗಳಾಗಿರ್ಬೋದು, ಒಂದು ವಿರೋಧ ಪಕ್ಷದ ನಾಯಕ, ಉಪಮುಖ್ಯಮಂತ್ರಿ ಎಲ್ಲರೂ ಸೇರಿ ಒಂದು ಕುಟುಂಬವನ್ನು ಕಾಪಾಡ್ತಾ ಇದ್ದಾರೆ ಅನ್ನೋದೇ ಒಂದು ಸ್ಪಷ್ಟವಾಗಿ ಎಲ್ಲ ಕಡೆ ಕೂಡ ಗೊತ್ತಾಗ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಒಂದು ನೋಟಿಸ್ಗೂ ಸಹಿತ ಮರುತನಿಖೆ ನ್ಯಾಯಾಲಯದ ಸುಪರ್ದಿಯಲ್ಲಿ ನಡೆಯುತ್ತೆ. ಅದಕ್ಕೂ ಕೂಡ ಒಂದು ಸಮ್ಮತಿ ಸೂಚಿಸುವುದಿಲ್ಲ ಸರ್ಕಾರಗಳು. ಸಿಬಿಐ ಕೇವಲ ಸಂತೋಷ್ ರಾವ್ನೇ ಬೊಟ್ಟು ಮಾಡಿ ತೋರಿಸ್ತವೆ, ಆರೋಪಿ ಅನ್ನೋ ರೀತಿಯ ಬಿಂಬಿಸ್ತವೆ ಅಂತ ಹೇಳಿದ್ರೆ ಈ ಒಂದು ವ್ಯವಸ್ಥೆ ಎಷ್ಟೊಂದು ಹದಗೆಟ್ಟಿದೆ. ಹಾಗೂ ಇದೊಂದು ಬಡ ಜನರ ಪರವಾಗಿ ಯಾವ ಸರ್ಕಾರಗಳು ಇಲ್ಲ. ಈಗ ದೌರ್ಜನ್ಯಕ್ಕೊಳಗಾದ ಹೆಣ್ಣು ಮಕ್ಕಳ ಪರವಾಗಿ ಯಾವ ಸರ್ಕಾರವೂ ಕೂಡ ಇಲ್ಲ ಈಗ ಅನ್ನೋದು ಒಂದು ಸ್ಪಷ್ಟವಾಗಿ ಎಲ್ಲ ಕಡೆ ಕಾಣಿಸ್ತದೆ. ಹಾಗಾದ್ರೆ ಈಗ ಶ್ರೀಮಂತರ ಮಕ್ಕಳು ಹಾಗೂ ಉಳ್ಳವರ ಮಕ್ಕಳು ಯಾವುದೇ ಒಂದು ಅಪರಾಧ ಮಾಡಿ ಇದೇ ರೀತಿ ಬಚಾವಾಗಬಹುದಾ? ಮುಖ್ಯಮಂತ್ರಿಗಳನ್ನ ಅಥವಾ ಈ ಪ್ರಧಾನಮಂತ್ರಿಗಳ ಒಂದು ಬೆಂಬಲ ಪಡೆದುಕೊಂಡು ಅನ್ನೋ ಒಂದು ಎಲ್ಲ ಪ್ರಶ್ನೆಗಳು ಕೂಡ ಜನಸಾಮಾನ್ಯರಲ್ಲಿ ಮೂಡುತ್ತಿದೆ. ಯಾಕಂತ ಹೇಳಿದ್ರೆ ಮರುತನಿಖೆ ಒತ್ತಾಯಿಸಿ ಸಾಕಷ್ಟು ಸೌಜನ್ಯ ಹೋರಾಟಗಳು ಎಲ್ಲ ಕಡೆ ಕೂಡ ದಕ್ಷಿಣ ಕನ್ನಡ ಆಗಿರ್ಬೋದು, ಬೆಂಗಳೂರು ಭಾಗದಲ್ಲಿ ಆಗಿರ್ಬೋದು, ಡೆಲ್ಲಿ ಚಲೋ ಕೂಡ ಮಾಡಿದ್ದೇವೆ. ನೋಟಾ ಚಳುವಳಿಯಲ್ಲಿ ನೋಟಾ ಮತದಾನದಲ್ಲಿ ಒಟ್ಟು 34,000 ನೋಟಾ ಮತದಾನವಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟು ಬರೀ ಕೇವಲ ದಕ್ಷಿಣ ಕನ್ನಡದಲ್ಲಿಯೇ 23,000 ಹಾಗೂ ಉಡುಪಿಯಲ್ಲಿ 13,000ಕ್ಕೂ ಹೆಚ್ಚು ನೋಟಾ ಮತಗಳು ಬರೀ ದಕ್ಷಿಣ ಕನ್ನಡದಲ್ಲಿಯೇ ಬಂದಿದೆ. ಒಟ್ಟು ರಾಜ್ಯಾದ್ಯಂತ 2 ಲಕ್ಷಕ್ಕೂ ಹೆಚ್ಚು ಮತಗಳು ಬಂದಿದೆ. ಅದರಲ್ಲಿ ಒಂದು ಸೌಜನ್ಯ ನ್ಯಾಯಕ್ಕಾಗಿಯೇ 2 ಲಕ್ಷ ಮತಗಳೇ ಬಂದಿದ್ದಾವೆ ಅಂದರೂ ಕೂಡ ತಪ್ಪಾಗಲಾರದು. ಇಷ್ಟೊಂದು ಜನ ಬೆಂಬಲ ಇದ್ದರೂ ಕೂಡ ಸರ್ಕಾರ ನಿರ್ಲಕ್ಷ್ಯ ತೋರಿಸುತ್ತಿರುವುದು ಸೌಜನ್ಯ ಪ್ರಕರಣದಲ್ಲಿ ಒಂದು ನಾಚಿಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು. ಯಾವ ರೀತಿಯ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀವು ನೋಡಿರ್ಬೋದು, ಅವರು ಯಾವ ರೀತಿಯ ಒಂದು ನಿರ್ಲಕ್ಷ್ಯದ ಮಾತುಗಳನ್ನು ಆಡಿದ್ರು ಅಂತ. ಪಬ್ಲಿಕ್ ಡೊಮೇನ್ ನಲ್ಲಿದೆ, ಕಾನೂನಾತ್ಮಕವಾಗಿ ಆ ಕೇಸ್ ಮುಗಿದೋಗಿದೆ. ನಾವು ಗವರ್ಮೆಂಟ್ ಹ್ಯಾಸ್ ನೋ ರೋಲ್ ಇನ್ ದಿಸ್. ನಾವು ಗವರ್ಮೆಂಟ್ ಇಂದ ನಾವೇನು ತೀರ್ಮಾನ ಮಾಡಿಲ್ಲ, ಮಾಡೋದು ಇಲ್ಲ ಈಗ ಸದ್ಯ. ಇದೊಂದು ಮುಗಿದೋದತ್ತೆ. ಇದು ಕಾನೂನು ಪ್ರಕಾರ ಇದು ನ್ಯಾಯಾಲಯ ಏನಾದ್ರು ಮಾಡಬೇಕಾಗುತ್ತೆ, ನಾವೇನು ಮಾಡೋಕೆ ಬರೋದಿಲ್ಲ ಇದು ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ರು. ಸರಿ ಆಯಿತು, ನ್ಯಾಯಾಲಯವು ನಿಮಗೆ ಒಂದು ನೋಟಿಸ್ ನೀಡಿದೆ ತಾನೆ, ಆ ನೋಟಿಸ್ಗೆ ಯಾಕೆ ಇನ್ನೂ ಉತ್ತರ ಕೊಟ್ಟಿಲ್ಲ ಅನ್ನೋದೇ ಒಂದು ಪ್ರಶ್ನೆಯಾಗಿ ಕಾಡುತ್ತದೆ. ಹಾಗೂ ಈ ಒಕ್ಕಲಿಗ ನಾಯಕರಾದ ಅಂತ ಹೇಳಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಈ ಕಾಯ್ತಿರುವಂಥ ಈ DK ಶಿವಕುಮಾರ್ ಅವರು ವಾರಕ್ಕೆ ತಿಂಗಳಿಗೆ 3-4 ಬಾರಿ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಹಾಗೂ ಸೌಜನ್ಯ ಮನೆ ಅಲ್ಲಿಂದ 1 ಕಿಲೋಮೀಟರ್ ದೂರ ಇದೆ, ಅಲ್ಲಿಗೆ ಭೇಟಿ ನೀಡುವುದಿಲ್ಲ. ಯಾಕೆ ಅನ್ನೋದೇ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಪಡೆಯುವ ಒಕ್ಕಲಿಗ ಮುಖ್ಯಮಂತ್ರಿ ಆಗಬೇಕೆಂದು ಕನಸು ಕಾಣ್ತಿರುವ DK ಶಿವಕುಮಾರ್ ಅವರು ಈಗ ಅಲ್ಲಿ ಒಂದು ಧರ್ಮ ಸಂರಕ್ಷಣೆ ಮಾಡಿದ್ರು ಕೂಡ ಒಂದು ಬೈಟ್ ಕೊಡ್ತಾರೆ. ಹಾಗೂ ಒಂದು ತಿಂಗಳಿಗೆ 3-4 ಬಾರಿ ಕೂಡ ಧರ್ಮಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಅಲ್ಲೇ ಒಂದು ಹೋರಾಟ ನಡೀತಾ ಇದೆ 8 ತಿಂಗಳಿಂದ. ಒಂದು ಬಡ ಒಕ್ಕಲಿಗ ಹೆಣ್ಣು ಮಗಳಿಗೋಸ್ಕರ ಯಾಕೆ ಆ ನ್ಯಾಯಕ್ಕೋಸ್ಕರ ಯಾರು ಧ್ವನಿ ಎತ್ತೋದಿಲ್ಲ? ಯಾಕೆ ಒಕ್ಕಲಿಗ ನಾಯಕರಾಗಲಿ ಸ್ವಾಮೀಜಿ
ಸ್ವಾಮೀಜಿಗಳಾಗಲಿ ಒಂದು ಬಡ ಒಕ್ಕಲಿಗ ಹೆಣ್ಣು ಮಗಳ ಪರವಾಗಿ ಧ್ವನಿ ಎತ್ತೋದಿಲ್ಲ. ಒಂದು ಸರ್ಕಾರದಿಂದ ಒಂದು ನೋಟಿಸ್ಗೂ ಕೂಡ, ಒಂದು ನ್ಯಾಯಾಲಯ ಕೊಟ್ಟ ಒಂದು ನೋಟಿಸ್ಗೂ ಕೂಡ ಉತ್ತರ ಕೊಡಿಸುವಷ್ಟು ಈ ವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದ್ರೆ ಬಹಳ. ಈ ಒಕ್ಕಲಿಗ ನಾಯಕರು ಎಲ್ಲದಕ್ಕೂ ಕೂಡ ಒಕ್ಕಲಿಗರ ಮತಗಳನ್ನು ಬಳಸಿಕೊಳ್ತಾರೆ. ಹಾಗೂ ಈ ಎಲೆಕ್ಷನ್ ಸಮಯದಲ್ಲಿ ತಾವು ಜೈಲಿಗೆ ಹೋದಾಗ ಎಲ್ಲದಕ್ಕೂ ಕೂಡ ಈ ಒಕ್ಕಲಿಗರ ಸಪೋರ್ಟ್ ಬೇಕು. HD ಕುಮಾರಸ್ವಾಮಿ ಆಗಿರ್ಬೋದು, R ಅಶೋಕ್ ಆಗಿರ್ಬೋದು, ಹಾಗೂ DK ಶಿವಕುಮಾರ್ ಆಗಿರ್ಬೋದು. ಆದರೆ ಒಂದು ಬಡ ಒಕ್ಕಲಿಗ ತಾಯಿಯನ್ನು 12 ವರ್ಷದಿಂದ ಬೀದಿಯಲ್ಲಿ ಬಿಟ್ಟು ಆ ತಾಯಿಗೆ ನ್ಯಾಯ ಸಿಗದ ಹಾಗೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾರೂ ಕೂಡ ಧ್ವನಿ ಎತ್ತೋದಿಲ್ಲ ಹಾಗೂ ಯಾರೂ ಕೂಡ ಸಪೋರ್ಟ್ ಮಾಡೋದಿಲ್ಲ. ಈಗ ಸರ್ಕಾರಕ್ಕೆ ಒಂದು ನೋಟಿಸ್ ಕೂಡ ನೀಡಿದೆ ನ್ಯಾಯಾಲಯ, ನಿಮ್ಮ ಮರುತನಿಖೆ, ನಿಮ್ಮ ಅಭಿಪ್ರಾಯ ಏನು ಅಂತೇಳಿ. ಸರ್ಕಾರ ಮರುತನಿಖೆ ಮಾಡಿಲ್ಲ, ಹೋಗಲಿ ಬಿಡಿ, ಅದು ನ್ಯಾಯಾಲಯದ ಸುಪರ್ದಿಯಲ್ಲಾದರೂ ನಡೆಯುತ್ತೆ. ಅದಕ್ಕೂ ಒಂದು ನೋಟಿಸಿಗೆ ಸಮ್ಮತಿ ಸೂಚನೆ ಕೊಡೋಕೆ ಈ ಒಕ್ಕಲಿಗ ನಾಯಕ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ಗೆ ಆಗೋದಿಲ್ಲ ಅಂತ ಹೇಳಿದ್ರೆ ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು ಧರ್ಮಸ್ಥಳಕ್ಕೆ ಒಟ್ಟು ತಿಂಗಳಿಗೆ 3-4 ಬಾರಿ ಬರುತ್ತಾರೆ. ಹಾಗೂ ಅಲ್ಲಿ ಧರ್ಮ ಸಂರಕ್ಷಣೆ ಮಾಡಿದ್ರು ಕೂಡ ಇವರು ಮಾತಾಡ್ತಾರೆ, ಒಂದು ಬೈಟ್ಗಳನ್ನು ಕೊಡ್ತಾರೆ. ಅದೇ ಒಂದು ಸೌಜನ್ಯ ಬಡ ಒಕ್ಕಲಿಗೆ ಹೆಣ್ಣು ಮಗಳ ಪರವಾಗಿ ಧ್ವನಿ ಎತ್ತೋದಿಲ್ಲ. ಅಂದ್ರೆ ಈ ವ್ಯಕ್ತಿ ಕೇವಲ ತಾನು ಮುಖ್ಯಮಂತ್ರಿ ಆಗೋಕ್ಕೆ, ತಾನು ಜೈಲಿಗೆ ಹೋಗೋಕ್ಕೆ, ತಾನು ಬೆಳೆಯೋದಕ್ಕೆ ಮಾತ್ರ ಬಡ ಒಕ್ಕಲಿಗರ ಮತ ಬೇಕು. ಅದೇ ಬಡ ಒಕ್ಕಲಿಗ ತಾಯಿಯ ನ್ಯಾಯಕ್ಕಾಗಿ ಒಂದು ನೋಟಿಸಿಗೂ ಸಹಿತ ಉತ್ತರ ಕೊಡೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಎಲ್ಲ ಒಕ್ಕಲಿಗರು ಅಥವಾ ಎಲ್ಲ ದೌರ್ಜನ್ಯಗಳಾದ ಹೆಣ್ಣು ಮಕ್ಕಳು ಈ ಸರ್ಕಾರದ ಒಂದು ಈ ನಡೆಯನ್ನು ಕೂಡ ಎಲ್ಲರೂ ಗಮನಿಸಬೇಕಂತಾನೆ ಹೇಳ್ಬೋದು. ಕೇಂದ್ರ ಸರ್ಕಾರವೂ ಕೂಡ ಈ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡೋದಿಲ್ಲ. ಈ ನೋಟಾ ಮತಗಳು ಸುಮಾರು 23,000 ದಕ್ಷಿಣ ಕನ್ನಡದಲ್ಲಿ ಬಂದಿದೆ ಹಾಗೂ 34,000 ನೋಟಾ ಮತಗಳು ಬಂದಿದೆ. ಇದರ ಬಗ್ಗೆ ಯಾರು ಕೂಡ ಯಾಕೆ ಧ್ವನಿ ಎತ್ತೋದಿಲ್ಲ? ಈ ನ್ಯೂಸ್ ಚಾನೆಲ್ಗಳು ಸಂತೋಷ್ ರಾವ್ ಅಪೀಲಿಗೆ ಹೋದಾಗ ಮಾತ್ರ ಪ್ರೈಮ್ ಟೈಮ್ ನಲ್ಲಿ ತೋರಿಸ್ತಾರೆ, 9 ಗಂಟೆಯ ಸುದ್ದಿ ಮಾಡ್ತಾರೆ, ಸಂತೋಷ್ ರಾವ್ ಮೇಲೆ ಅಪೀಲ್ ಹೋಯ್ತು ಹೈಕೋರ್ಟ್ ಅಂತ. ಇದನ್ನು ಒಂದು ಸುದ್ದಿ ಮಾಡಿ ಯಾವುದು ಅಂತ ಹೇಳಿದ್ರೆ, ಈಗ ಮರು ತನಿಖೆಗೆ ಸರ್ಕಾರ ಸಮ್ಮತಿ ಸೂಚಿಸಿಲ್ಲ, ಕೇಂದ್ರ ಸರ್ಕಾರವು ಸಂತೋಷ್ ರಾವ್ನೇ ಅಪರಾಧಿ ಎನ್ನುತ್ತಿದೆ ಅನ್ನೋದೊಂದು ಸುದ್ದಿ ಮಾಡಿ. ಯಾಕೆ ಇದನ್ನು ಸುದ್ದಿ ಮಾಡೋದಿಲ್ಲ? ಇದೇ ರೀತಿಯ ನೀವು ಎಷ್ಟು ಒಂದು ಸುದ್ದಿಗಳನ್ನು ಬಚ್ಚಿಟ್ಟಿರಿ ಅಂತ ಕರ್ನಾಟಕದ ಜನತೆಗೆ ನೀವು ಮೋಸ ಮಾಡಿದ್ರಿ ಅಂತಾನೆ ಹೇಳ್ಬೋದು. ಈ ಸೌಜನ್ಯ ಪ್ರಕರಣದಲ್ಲಿ ಒಟ್ಟು 6 ಜನಗಳು ಮೃತರಾಗಿದ್ದಾರೆ. ಆ ಸುದ್ದಿಗಳನ್ನು ಯಾಕೆ ಇದುವರೆಗೂ ಕೂಡ ಜನತೆಯ ಮುಂದೆ ಇಟ್ಟಿಲ್ಲ ಅನ್ನೋದು ಒಂದು ಪ್ರಶ್ನೆಯಾಗಿ ಕಾಡ್ತದೆ ಅಂತಾನೆ ಹೇಳ್ಬೋದು. ಈ ಮಾವುತ ಪ್ರಕರಣದ ಬಗ್ಗೆ ನ್ಯಾಯವಾದಿಗಳಾದ ಬಾಲಕೃಷ್ಣ ಅವರು ವಾದ ಮಾಡಬೇಕಾದ್ರೆ, ಮಾವುತ ಪ್ರಕರಣದಲ್ಲಿ ಈ ಸಂತೋಷ್ ರಾವ್ನು ಕೂಡ ಸಿಲುಕಿಸಿದ್ದಾನೆ ಅಂತಾನೆ ಹೇಳ್ತಾರೆ. ಅವಾಗ ಜಡ್ಜಸ್ ಅವರು ಇದ್ರಲ್ಲೂ ಅವನು ಫಿಕ್ಸ್ ಮಾಡಿದ್ದಾರೆ ಅಂತೇಳಿ ಅವರಿಗೆ ಬಹಳಷ್ಟು ಆಶ್ಚರ್ಯವಾಗುತ್ತೆ. ಈ ಮಾವುತ ಪ್ರಕರಣದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ನಮ್ಮ ಸ್ಥಳದಲ್ಲಿ ನಡೆದ ಈ ಮಾವುತ ಪ್ರಕರಣದಲ್ಲಿ ಒಂದು ಹೋಟೆಲ್ಗಳನ್ನು ಕೂಡ ಈಗ ನಿರ್ಮಾಣ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆ ಜಾಗ ನಾರಾಯಣ ಸಾಪಲ್ಲೆ ಅವರಿಗೆ ಸೇರಿದ್ದು ಅಂತ ಹೇಳಿ ದಾಖಲೆ ಸಮೇತವಾಗಿ ಗಿರೀಶ್ ಮಟ್ಟಣ್ಣ ಸರ್ ಅವರು ಬಿಡುಗಡೆ ಮಾಡಿದ್ದಾರೆ. ಹಾಗೂ ಅಲ್ಲಿ ಆ ಮಾವುತ ಪ್ರಕರಣದಲ್ಲಿ ಇನ್ನೂ ಕೂಡ ರಿಪೋರ್ಟ್ ಇದೆ ಅಂತ ಹೇಳಿದ್ರೆ, ಈ ಪೊಲೀಸ್ ವ್ಯವಸ್ಥೆ ಯಾವ ರೀತಿಯ ಒಂದು ಕರ್ತವ್ಯ ನಿಭಾಯಿಸ್ತದೆ ಅಂತಾನೆ ಒಂದು ಪ್ರಶ್ನೆ ಎಲ್ಲರಿಗೂ ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಸೌಜನ್ಯ ಹೋರಾಟ ಸಮಯದಲ್ಲಿ ಗಿರೀಶ್ ಮಠನ್ ಅವರು ಹೇಳ್ತಾರೆ, ಆ ಒಬ್ಬ ಪೊಲೀಸ್ ಅಧಿಕಾರಿ ಆ ಪೊಲೀಸ್ ದಾಖಲೆಗಳನ್ನೇ ಸುಡ್ತಾನೆ, ಹಾಗೂ ಕೆಲವು ಸುಟ್ಟಿದ ದಾಖಲೆಗಳನ್ನು ಹಿಡಿದು ನಾವು ಈಗ ತೋರಿಸ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ದಾಖಲೆಗಳನ್ನು ಸುಡ್ತಾರೆ ಅಂತ ಹೇಳಿದ್ರೆ ಈ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದು ಎಲ್ಲ ಕಡೆಯೂ ಕೂಡ ಒಂದು ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಆ ಪೊಲೀಸ್ ಸ್ಟೇಷನ್ ನಲ್ಲಿ ದಣಿಗಳಿಗೆ ಮಾತ್ರ ಒಂದು ಕಾನೂನು ಮಾಡಿ ಮತ್ತೆ ಉಳಿದವರಿಗೆ ಇಡೀ ರಾಜ್ಯದ ದೇಶದ ತುಂಬಾ ಒಂದು ಕಾನೂನು ಮಾಡಿದ್ಯೋ ಈ ಸಂವಿಧಾನ ಅನ್ನೋ ಒಂದು ಪ್ರಶ್ನೆ ಎಲ್ಲ ಕಡೆ ಕೂಡ ಕಾಡ್ತಾ ಇದೆ. ಈ ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾಕ್ಕೆ ಪರ್ಮಿಷನ್ ತಗೊಳಕ್ಕೆ ದಣಿಗಳ ಬಳಿ ಹೋಗ್ತಾರೆ. ದಣಿಗಳು ಹೋಗಿ ಅವ್ರು ಯಾವಾಗಲೂ ದಣಿಗಳ ಅಂತಾನೆ ಕರಿತಿರ್ತಾರಂತೆ. ಹೆಗ್ಡೆಯವ್ರಿಗೆಲ್ಲ ನಾವು ದಣಿಗಳು ಅಂತ ಕರೆಯೋದಕ್ಕೆ. ಇದು ಇವರ ತಮ್ಮನು ಕೂಡ ಬಹಳ ಸಿನಿಮಾ ಲವರ್. ತುಂಬ ಅವರು ಟ್ರೈಲರು ತೋರಿಸಿದೆ ನಾನು ಅವ್ರಿಗೆ. ಆಯ್ತು ಸರಿ, ಆಯ್ತು. ಸೌಜನ್ಯ ಹೋರಾಟ ನಡೀತಾ ಈ 8-10 ತಿಂಗಳಾಯ್ತಲ್ಲ, ಏಕೆ ನೀವು ಧ್ವನಿ ಎತ್ತಿಲ್ಲ? ಅದೇ ನೀವು ಮನೆ ಟ್ವೀಟ್ ಮಾಡಿದ್ರಿ, ನೇಹಾ ಹತ್ಯೆಯ ಬಗ್ಗೆ ಖಂಡಿಸಿ ಒಂದು ಟ್ವೀಟ್ ಮಾಡ್ತೀರಾ, ಜಸ್ಟಿಸ್ ಫಾರ್ ನೇಹಾ ಅಂತ. ಅದೇ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಯಾಕೆ ಇದುವರೆಗೂ ನೀವು ಒಂದು ಟ್ವೀಟ್ ಮಾಡೋದಿಲ್ಲ ಹಾಗೂ ಧ್ವನಿ ಎತ್ತೋದಿಲ್ಲ ಅಂತಾನೆ ಒಂದು ಪ್ರಶ್ನೆ ಮೂಡ್ತದೆ. ಯಾಕೆ ನಿಮ್ಮ ಊರಿನ ಹೆಣ್ಮಗಳಲ್ವಾ ರಿಷಬ್ ಶೆಟ್ಟಿ ಅವರು? ಇದಕ್ಕೆ ನೀವು ಉತ್ತರ ಕೊಡಲೇಬೇಕು. ನೀವು ಹೇಳ್ತಿರೋ ಚಿಕ್ಕ ದಣಿಗಳು ದೊಡ್ಡ ಮೂವಿ ಲವರ್ ಅಂತ.
ಹೌದು, ಚಿಕ್ಕ ದನಿಗಳು ದೊಡ್ಡ ಮೂವಿ ಲವರ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಮಾವುತ ಪ್ರಕರಣದಲ್ಲಿ ಯಾವ ರೀತಿ ಒಂದು ಸೀನ್ ಕ್ರಿಯೇಟ್ ಮಾಡಿದ್ರು ಅಂದ್ರೆ ನಿಮ್ಮ ಕಾಂತಾರ 3ಯಲ್ಲೂ ಕೂಡ ಆ ರೀತಿ ಕ್ಲೈಮ್ಯಾಕ್ಸ್ ಬರಬಾರ್ದು. ಆ ರೀತಿಯ ಒಂದು ಸೀನ್ ಅನ್ನು ಕೂಡ ಚಿಕ್ಕ ದನಿ ತಮ್ಮ ಬ್ರಿಲಿಯಂಟ್ ಮಾಸ್ಟರ್ ಪ್ಲೀಸ್ ಕ್ರಿಮಿನಲ್ ಮೈಂಡ್ ಅನ್ನು ಉಪಯೋಗಿಸಿ ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆ ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಬಿಸಾಕಿದ ಒಂದು ಸೀನ್ ಅನ್ನು ಕ್ರಿಯೇಟ್ ಮಾಡಿ ಮನೆಯಲ್ಲಿ ಯಾರು ಹಕ್ಕಿ ಪಿಕ್ಕಿಗಳು ಬಂದು ಎಲ್ಲವನ್ನು ದೋಚಿಕೊಂಡು ಹೋಗಿ ಹಕ್ಕಿ ಪಿಕ್ಕಿಗಳು ಬಂದು ಎಲ್ಲವನ್ನು ದೋಚಿಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಸಿನಿಮಾಟಿಕ್ ಸೀನನ್ನು ಕ್ರಿಯೇಟ್ ಮಾಡಿದ್ದು ನಿಮ್ಮ ಚಿಕ್ಕ ದನಿಗಳು ಅಂತಾನೆ ಹೇಳ್ಬೋದು. ನೀವು ಅವರಿಂದ ಬಹಳಷ್ಟು ಸಲಹೆಯನ್ನು ಪಡೆದುಕೊಳ್ಳಬೇಕು ರಿಷಬ್ ಶೆಟ್ಟಿ ಅವರು ನಿಮ್ಮ ಮುಂದಿನ ಸಿನಿಮಾಗಳಿಗೆ ಅಂತಾನೆ ಹೇಳ್ಬೋದು. ಕಡೆಕಲ್ಲಿನಿಂದ ಜಜ್ಜಿ ಹಕ್ಕಿ ಪಿಕ್ಕಿಗಳು ಬಂದು ಕಡೆಕಲ್ಲಿನಿಂದ ಜಜ್ಜಿ ಬಟ್ಟೆಗಳನ್ನೆಲ್ಲ ನದಿಯ ಪಕ್ಕ ಬಿಸಾಕಿ ಹೋಗಿದ್ದಾರೆ ಎಂಬ ಒಂದು ಉತ್ತಮವಾದ ಸ್ಕ್ರೀನ್ ಪ್ಲೇ ಅನ್ನು ಈ ಚಿಕ್ಕ ದನಿಗಳು ಸೃಷ್ಟಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ರಿಷಬ್ ಶೆಟ್ಟಿ ಅವರು ಹೇಳ್ತಾರೆ ಚಿಕ್ಕ ದನಿಗಳು ದೊಡ್ಡ ಮೂವಿ ಲವರ್ ಅಂತ. ಹೌದು, ಅವರು ನಿಮಗಿಂತ ದೊಡ್ಡ ಮೂವಿ ಲವರ್ ಹಾಗೂ ಕ್ರಿಮಿನಲ್ ಮಾಸ್ಟರ್ ಮೈಂಡ್ ಆಗಿದ್ದಾರೆ. ಅವರ ಬಳಿಯೂ ನೀವು ಸಿನಿಮಾದ ಕೆಲವು ಸೀನ್ಗಳ ಬಗ್ಗೆ ನಿಮ್ಮ ಚಿಕ್ಕ ದನಿಗಳ ಬಳಿ ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಹೇಗೆ ಮಾಡುವುದು ಅಂತ ಹೇಳಿ ಕಲ್ತ್ಕೊಳ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಿದ್ದೇವೆ. ಒಬ್ಬ ಹಕ್ಕಿ ಪಿಕ್ಕಿಗಳು ಬಂದು ಮನೆಯನ್ನು ಒಂದು ಕಡೆಕಲ್ಲಿನಿಂದ ಜಿಜ್ಜಿ ಆಮೇಲೆ ಆ ಬಟ್ಟೆಗಳನ್ನೆಲ್ಲ ನದಿ ಹತ್ತಿರ ಬಿಸಾಕಿ ಬಾಕ್ಸ್ಗಳನ್ನೆಲ್ಲ ದೋಚಿಕೊಂಡು ಹೋದರು ಅಂತ ಒಂದು ಸಿನಿಮಾ ಸೃಷ್ಟಿಯನ್ನೇ ಮಾಡಿದ್ದ ಒಂದು ಒಳ್ಳೆಯ ಒಂದು ಸ್ಕ್ರೀನ್ ಪ್ಲೇ ಮಾಡಿ ಯಾವ ಸಿನಿಮಾ ಡೈರೆಕ್ಟರ್ಗೂ ಕಮ್ಮಿ ಇಲ್ಲದಾಗಿ ಒಂದು ಸೀನನ್ನು ಕ್ರಿಯೇಟ್ ಮಾಡಿರುವ ನಿಮ್ಮ ಚಿಕ್ಕ ದನಿಗಳ ಬಳಿ ನೀವು ಮುಂದಿನ ಕಾಂತಾರ 2ಗೆ ಒಳ್ಳೆಯ ಸ್ಕ್ರೀನ್ ಪ್ಲೇ ಅನ್ನು ನೀವು ಚಿಕ್ಕ ದನಿಯವರ ಬಳಿಯೇ ಕೇಳ್ಕೊಳ್ಬೇಕು ಅಂತ ನಿಮ್ಮ ಮುಂದಿನ ಸಿನಿಮಾಕ್ಕೆ ಚಿಕ್ಕ ದನಿಗಳ ಸಹಾಯವನ್ನು ಪಡೆಯಬೇಕೆಂದು ನಾವು ಕೇಳ್ಕೊಳ್ತೇವೆ.